ವೆಲ್ಕಮ್ ಟು ಅ ಬ್ಯೂಟಿಫುಲ್ ಎಪಿಸೋಡ್ ಆಫ್ ವಾಯ್ಸ್ ಆಫ್ ಬೆಂಗಳೂರು. ಇವತ್ತಿನ ನನ್ನ ಗೆಸ್ಟ್ ಬಹಳ ದಿನಗಳಿಂದ ತಿಂಗಳುಗಳಿಂದ ನಾನು ಕಾಯ್ತಾ ಇದ್ದೆ ಇವ್ರನ್ನ ನನ್ನ ಶೋ ಕರ್ಕೊಂಬರಬೇಕು ಅಂತ. ಸೊ ಇವರ ಬಗ್ಗೆ ನಾನು ಒಂದಲ್ಲ ಎರಡಲ್ಲ 3 ಇಂಟ್ರೊಡಕ್ಷನ್ನ ಕೊಡಬೇಕು. ಟು ಬಿಗಿನ್ ವಿತ್ ಇವರ ಹೆಸರನ್ನ ಗೂಗಲ್ ಮಾಡಿದ್ರೆ ಏನೇನೆಲ್ಲ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತೀನಿ, ನೋಡೋಣ ನೀವು ಗೆಸ್ ಮಾಡ್ತೀರಾ ಅಂತ. ಫಸ್ಟ್ಲಿ ಫಿಲ್ಮ್ ಆ್ಯಂಡ್ ಥಿಯೇಟರ್ ಆ್ಯಕ್ಟರ್, ವಾಯ್ಸ್ ಆರ್ಟಿಸ್ಟ್ ಮತ್ತು ಕಥಕ್ ಡಾನ್ಸರ್, ಚೈಲ್ಡ್ ಪ್ರಾಡಜಿ. ಇವರು ಟೈಗರ್ ಪ್ರಭಾಕರ್ ರವರ ಮಹೇಂದ್ರ ವರ್ಮಾ ಸಿನಿಮಾದಿಂದ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಇನ್ನು 6 ವರ್ಷ ಇದ್ದಾಗ ಬಿಂಬ AS ಮೂರ್ತಿಯವರ ಸ್ಕೂಲ್ ಆಫ್ ಡ್ರಾಮಾ ಫಾರ್ ಕಿಡ್ಸ್ ಇಲ್ಲಿಗೆ ಪಾದಾರ್ಪಣೆ ಆಗುತ್ತೆ ಇವರದ್ದು. ದಿಬ್ಬಣ ಅನ್ನುವಂಥ ಸೀರಿಯಲ್ನಿಂದ ಸ್ಮಾಲ್ ಸ್ಕ್ರೀನ್ಗೆ ಎಂಟ್ರಿ. ಇನ್ನು ಫೇರ್ ಆ್ಯಂಡ್ ಲವ್ಲಿ ಅದಾದಮೇಲೆ ಅಭಿ ಇಲ್ಲಿ ಡಬ್ಬಿಂಗ್ಗೆ ಎಂಟ್ರಿ ಕೊಡ್ತಾರೆ ಈ ಸಿನಿಮಾದ ಮೂಲಕ. ಇನ್ನು ಕಥಕ್ ಅಂತ ಬರ್ತಾ ನಿರುಪಮಾ ರಾಜೇಂದ್ರ ಮತ್ತು ಶರತ್ ಪ್ರಭಾತ್ ಅವರು ಇವರ ಗುರುಗಳು. ಡಿರೆಕ್ಷನ್ ಮಾಡಿದ್ದಾರೆ, ಪ್ರೊಡಕ್ಷನ್ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ಗೆ ಸ್ಟೇಟ್ ಅವಾರ್ಡ್ ಕೂಡ ಬರುತ್ತೆ 2001ನಲ್ಲಿ. ಇನ್ನು ಆರ್ಯಭಟ ಅವಾರ್ಡ್ ಫಾರ್ ಬೆಸ್ಟ್ ಚೈಲ್ಡ್ ಆ್ಯಂಕರ್ putani.com ಅನ್ನುವಂಥ ಒಂದು ಚಿಲ್ಡ್ರನ್ಸ್ ಶೋನ ಹೋಸ್ಟ್ ಮಾಡಿದ್ದಕ್ಕೆ. ಇನ್ನು ಡಬ್ಬಿಂಗ್ಗೆ ಇವರಿಗೆ 3 ರಾಜ್ಯ ಪ್ರಶಸ್ತಿಗಳು ಲಭಿಸಿವೆ. ಇದು ಇಂಟರ್ನೆಟ್ಟಲ್ಲಿ ನಮಗೆ ಸಿಗುವಂಥ ವಿಷಯಗಳು. ಬಟ್ ಇನ್ಸ್ಟಾಗ್ರಾಮ್ನ ಇವರ ಬಯೋ ಮೂಲಕ ಇವ್ರನ್ನ ಪರಿಚಯ ಮಾಡಿಕೊಡ್ಬೇಕು ಅಂದರೆ ಡಾಟರ್, ವೈಫ್, ಹೋಮ್ ಮೇಕರ್, ಆ್ಯಕ್ಟರ್, ಡಬ್ಬಿಂಗ್ ಆರ್ಟಿಸ್ಟ್, ಡಾನ್ಸರ್ ಆ್ಯಂಡ್ ಅಬವ್ ಆಲ್ ಅ ವಾನಬಿ ಅಚೀವರ್. ಸೊ 2 ಇಂಟ್ರೊಡಕ್ಷನ್ ಆಯಿತು. 3ನೇ ಇಂಟ್ರೊಡಕ್ಷನ್, ನಾನು ಐ ರಿಯಲಿ ಲುಕ್ ಅಪ್ ಟು ಹರ್. ಶೀ ಈಸ್ ದ ಸ್ವೀಟೆಸ್ಟ್ ಆ್ಯಂಡ್ ಇವರ ಸಾಧನೆ ಎಷ್ಟಿದೆ ಅಂದರೆ ಆಫ್ಕೋರ್ಸ್ ಇವ್ರನ್ನ ಕೆಲವೊಂದು ಸೀರಿಯಲ್ಸ್ಗಳಲ್ಲಿ ಕೆಲವೊಂದು ಕಡೆ ಇವರ ಮಾತುಗಳನ್ನು ಕೇಳಿದಾಗ, ಕೆಲವೊಂದು ಇಂಟರ್ವ್ಯೂಸಲ್ಲಿ ಇವ್ರನ್ನ ನೋಡಿದಾಗ ನಿಮಗೇನು ಗೊತ್ತಾಗುತ್ತೋ, ದೇರ್ ಇಸ್ ಮೋರ್ ಟು ಹರ್ ದ್ಯಾನ್ ಜಸ್ಟ್ ಇಷ್ಟೇ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರನೇ ಇವತ್ತು ಇವ್ರನ್ನ ನನ್ನ ಶೋ ಕರ್ಕೊಂಬಂದಿರೋದು. ಯಾಕಂದರೆ ದೇರ್ ಇಸ್ ಮೋರ್ ಟು ಮೈ ಡಿಯರ್ ಫ್ರೆಂಡ್ ದೀಪಾ ಭಾಸ್ಕರ್. ಅದನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ. ಹಲೋ ಆ್ಯಂಡ್ ವೆಲ್ಕಮ್ ಟು ವಾಯ್ಸ್ ಆಫ್ ಬೆಂಗಳೂರು. ದೀಪಾ ಅವರೇ ನಮಸ್ಕಾರ. ಸೌಜನ್ಯ, ಇಷ್ಟು ದೊಡ್ಡ ಇಂಟ್ರೊಡಕ್ಷನ್ ನಂದೇನಾ? ತುಂಬ ಖುಷಿ ಆಯಿತು ಕೇಳಿ. ಥ್ಯಾಂಕ್ ಯು ಸೋ ಮಚ್. ಫೀಲ್ಸ್ ವೆರಿ ವಾರ್ಮ್ ಆಲ್ರೆಡಿ. ಆಬ್ಸಲ್ಯೂಟ್ ಪ್ಲೆಷರ್. ಸೊ ಎಲ್ಲ ಫೀಲ್ಡಲ್ಲೂ ನೀವು ಎಷ್ಟೊಂದು ಸಾಧನೆ ಮಾಡಿದ್ದೀರಾ ಅಂದರೆ, ಮೀಡಿಯಾ ಅಂತ ಬರ್ತಾ ಯಾವುದಾದ್ರೂ ಫೀಲ್ಡ್ ಬಿಟ್ಟಿದ್ದೀರಾ? ದ್ಯಾಟ್ ಈಸ್ ಮೈ ಫಸ್ಟ್ ಕ್ವೆಶ್ಚನ್. ಇದೆ ಸಿನಿಮಾಟೋಗ್ರಫಿ ಇದೆ, ಫೋಟೋಗ್ರಫಿ ಇದೆ, ತುಂಬ ಇದೆ. ಇನ್ನು ಮಾಡದೇ ಇರೋವಂಥದ್ದು ತುಂಬ ಇದೆ. ಮಾಡಿರೋದು ಇಷ್ಟೇ. ಸೊ ನೈಸ್. ಸೊ 6 ವರ್ಷ ವಯಸ್ಸಿದ್ದಾಗ ನೀವು ಬಿಂಬ ಮೂಲಕ AS ಮೂರ್ತಿಯವರ ಸ್ಕೂಲ್ ಆಫ್ ಡ್ರಾಮಾ ಫಾರ್ ಕಿಡ್ಸ್ ಇಲ್ಲಿಂದ ನಿಮ್ಮ ಜರ್ನಿ ಪ್ರಾರಂಭವಾಗುತ್ತೆ. ಸೊ ಅಷ್ಟು ಚಿಕ್ಕ ವಯಸ್ಸಿನದ್ದು ನಮಗೆ ಸಾಕಷ್ಟು ಸಲ ನೆನಪಿರಲ್ಲ. ಬಟ್ ಡು ಯು ರಿಮೆಂಬರ್ ಅವತ್ತಿನ ದಿನಗಳು? ಎಸ್, ಖಂಡಿತ ನೆನಪಿದೆ. ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ದೊಡ್ಡಪ್ಪಂದೊಂದು ಪದ್ಧತಿ ಇತ್ತು. ತುಂಬ ವೆರಿ ಫಾಂಡ್ಲಿ ಐ ರಿಮೆಂಬರ್ ಹಿಮ್ ಟುಡೇ. ಯಾವ ಮಕ್ಕಳದೆಲ್ಲ ಎಕ್ಸಾಮ್ಸ್ ಆದಮೇಲೆ ಯಾವ ಮಕ್ಕಳಿಗೆ ಜಾಸ್ತಿ ಬಂದಿದೆಯೋ ಅವರು 100 ರೂಪಾಯಿ ಕೊಡೋರು ಆ ಮಗುಗೆ. ಆ ಥರ ಒಂದು 2 ವರ್ಷ ತುಂಬ ಚಿಕ್ಕವಳು ಅವಾಗ. LKG UKG ಎಲ್ಲ ಪಾಸ್ ಆಗಿದ್ದ ವಯಸ್ಸು. ಸೊ 100 ರೂಪಾಯಿ ಇಸ್ಕೊತಾ ಇದ್ದೆ ವರ್ಷ. ಒಂದು ವರ್ಷ ಅವ್ರು ದುಡ್ಡು ಕೊಟ್ಬಿಟ್ಟು ನಮ್ಮ ಅಮ್ಮಂಗೆ ಅಂದ್ರು, ಸುಮ್ಮನೆ ಈ 100 ರೂಪಾಯಿನ ವೇಸ್ಟ್ ಮಾಡಬೇಡ, ಯಾವ್ದಾದ್ರು ಒಂದು ಹಾಡ್ಗೋ ಡಾನ್ಸ್ಗೋ ಏನಕ್ಕಾದ್ರೂ ಒಂದು ಸೇರ್ಸು, ಕಲ್ಚರಲ್ ಆಕ್ಟಿವಿಟಿ ಮಗುಗೆ ಬರಲಿ, ಒಂದು ಸೇರ್ಸು ಅಂತ. ಅಮ್ಮ ವಿಚಾರಿಸಿದ್ರು. ಪಕ್ಕದಲ್ಲೇ ಮಕ್ಕಳ ಶಿಬಿರ ಆಯಿತು AS ಮೂರ್ತಿ ಅವ್ರದ್ದು. ನಮ್ಗೆ ಅವಾಗ ಥಿಯೇಟರ್ದು ಏನು ಗಂಧ ಗಾಳಿ ಗೊತ್ತೇ ಇಲ್ಲ, ಏನೂ ಗೊತ್ತಿಲ್ಲ. ಸರಿ, ಅಲ್ಲಿ ಹೋಗ್ಲಿ, ಒಂದು ಮಕ್ಕಳು ಶಿಬಿರ 1 ತಿಂಗಳು ಮಜಾ ಮಾಡ್ತಾರೆ ಮಕ್ಕಳು, ಸಮ್ಮರ್ ಹಾಲಿಡೇಸ್ ರಿಸಲ್ಟ್ ಬಂದಾದ್ಮೇಲೆ ಅಲ್ವಾ, ಹೋಗ್ಲಿ ಅಂತ ಸೇರ್ಸಿದ್ರು. ಅಲ್ಲಿ ನಮ್ಮ ಟೀಚರ್ಸ್ಗೂ ಈಗಲೂ ಅಲ್ಲಿ ಇನ್ನೂ ನೆನಪಿದೆ. ಫಸ್ಟ್ ಆ ಪೂರ್ತಿ ಮಂತು ಲಂಗ ಬ್ಲೌಸ್ ಹಾಕೊಂಡು 2 ಜುಟ್ಟು ಹಾಕೊಂಡು ಸೈಲೆಂಟಾಗಿ ಕೂತಿರ್ತಿದ್ನಂತೆ. ಯಾರು ಮಾತಾಡ್ಸಿದ್ರು ಮಾತಾಡ್ತಿರ್ಲಿಲ್ವಂತೆ, ಯಾರ ಜೊತೆ ರೆಸ್ಪಾಂಡ್ ಮಾಡ್ತಿರ್ಲಿಲ್ಲ. ಎಲ್ಲಿ ಹೋದ್ರು ಸುಮ್ಮನೆ ಫಸ್ಟ್ ಬೆಂಚಲ್ಲಿ ಕೂತ್ಕೊಂಡು ನೋಡ್ತಾ ಇರೋದು ಇದ್ನಂತೆ. ಎಷ್ಟ್ರ ಮಟ್ಟಿಗೆ ಅಂದ್ರೆ ಅವ್ರಿಗೆಲ್ಲ ಡೌಟ್ ಇತ್ತು ಇವಳು ಮಾತಾಡ್ತಾಳೋ ಇಲ್ವೋ ಅಂತ. ಸೊ ಅಲ್ಲಿ ನನ್ನ ಸ್ಟೇಜ್ ಫಿಯರ್ ಹೋಗ್ಸಿ ಮಾತು ಶುರು ಮಾಡಿಸಿದವರು ಇದುವರೆಗೂ ಮಾತು ನಿಲ್ಸಿಲ್ಲ. ಇವತ್ತು ಅದೇ ದೀಪನ ನೀನು ಅಂತ ಕೇಳ್ತಾರ? ನಿಜವಾಗ್ಲು. ಅಲ್ಲ, ನಮಗೆ ಚೈಲ್ಡ್ಹುಡ್ ಅಲ್ಲಿ ನಾವೇನ್ ಕಲಿತೀವಿ, ಎಸ್ಪೆಷಲಿ ಸಮ್ಮರ್ ಕ್ಯಾಂಪ್ಸ್ ಏನ್ ಹೇಳಿದ್ರಿ, ಅವಾಗಂತೂ ಲಿಮಿಟೆಡ್ ಆಗಿರ್ತಿತ್ತು ಅಂಡ್ ಅದು ಕ್ವಾಲಿಟಿ ಎಕ್ಸಲೆಂಟ್ ಆಗಿರ್ತಿತ್ತು. ಇವಾಗ ನನಗೆ ಮಕ್ಕಳ ಕೂಟ ಕಳ್ಸೋರು. ಪ್ರತಿ ವರ್ಷ ನಾನು ನನ್ನ ತಮ್ಮ ಮಕ್ಕಳ ಕೂಟ ಸಮ್ಮರ್ ಕ್ಯಾಂಪ್ಗೆ ಹೋಗೋದು. ಅಲ್ಲಿ ನಾ ಕಲ್ತಂತ ಪ್ರತಿಯೊಂದು ಇವತ್ತಿಗೂ ನೆನಪಿದೆ. ಹೌದು ಅಲ್ವಾ? ಖಂಡಿತ. ಚೈಲ್ಡ್ಹುಡ್ ಮೆಮರೀಸ್ ಆರ್ ದ ಬೆಸ್ಟ್ ಮೆಮರೀಸ್ ಇನ್ ಲೈಫ್. ನಾವು ಈಗೊಂದು ಲಾಸ್ಟ್ 5 years ಅಲ್ಲಿ ಏನ್ ಮಾಡಿದ್ವಿ ಅಂತ ಕೇಳಿ, ಓಕೆ ಇದೊಂದು ಪ್ರಾಜೆಕ್ಟ್ ಮಾಡಿರ್ಬೋದು, ಅದೊಂದು ಪ್ರಾಜೆಕ್ಟ್ ಮಾಡಿರ್ಬೋದು ಅಷ್ಟೇ. ಮೆಮರೀಸ್ ವೈಸ್ ವಿ ಆರ್ ಝೀರೋ. ವಿ ಆರ್ ಕಾನ್ಸ್ಟೆಂಟ್ಲಿ ರಶಿಂಗ್, ಏನೋ ಒಂದು ಮಾಡ್ಕೊಂಡು ವಿ ಆರ್ ರಶಿಂಗ್ ಇನ್ ಅವರ್ ಲೈಫ್. ಮೆಮರಿ ವೈಸ್ ವಿ ಆರ್ ಝೀರೋ. ಬಟ್ ಚೈಲ್ಡ್ಹುಡ್ ಇದೆಯಲ್ಲ, ಬೆಸ್ಟ್ ಟೈಮ್ ಟು ಮೇಕ್ ಮೆಮರೀಸ್ ಆ್ಯಂಡ್ ದ ಬೆಸ್ಟ್ ಮೆಮರೀಸ್ ಸ್ಟೇ ಇನ್ ದ ಮೈಂಡ್ಸ್ ಆವಾಗ. ಸೊ ನೀವು ಹೇಳ್ದಂಗೆ ನಂಗೆ ಅಲ್ಲಿ ಮಾಡಿದ ಮೈಮ್ ನೆನಪಿದೆ, ಅವಾಗ ಹೇಳ್ಕೊಟ್ಟಿದ್ದ ಹಾಡು
ನೆನಪಿದೆ. ಆ ಹಾಡುಗಳನ್ನ ಇವಾಗ ನನಗ್ ಗೊತ್ತಿರೋ ಮಕ್ಕಳಿಗೆಲ್ಲ ನಾನು ಹೇಳ್ಕೊಡ್ತೀನಿ. ಕನ್ನಡದ ಹಾಡುಗಳು, ಆಮೇಲೆ ಅಲ್ಲಿ ರಾಜ್ಯೋತ್ಸವ ಆಚರಿಸಿದ್ದು, ದೀಪಾವಳಿ ಆಚರಿಸಿದ್ದು, ಏನೇನೆಲ್ಲ ಆಕ್ಟಿವಿಟೀಸ್ ಮಾಡ್ತಿದ್ವಲ್ಲ, ಅಜ್ಜಿ ಮನೆಗೆ ಹೋಗ್ತಾ ಇದ್ದಿದ್ದು ಸಮ್ಮರ್ ಹಾಲಿಡೇಸ್ಗೆ, ಅಲ್ಲಿ ತಿಂದಿದ್ ಲಾಡು, ಅಲ್ಲಿ ತಿಂದಿದ್ದು ಮೈಸೂರು ಪಾಕ, ಅಯ್ಯೋ ಮರೆಯಕ್ಕಾಗತ್ತ ಅದೆಲ್ಲ. ಇವಾಗ ಬೆಳಗ್ಗೆ ಏನ್ ತಿಂಡಿ ತಿಂದ್ರು ಅಂತ ಯಾರಾದ್ರೂ ಕೇಳಿದ್ರೆ ನಾವು ಯೋಚನೆ ಮಾಡ್ತೀವಿ ಏನು ಅಂತ. ನಾನು ಹೇಳಿದ್ನಲ್ಲ, ಮಕ್ಕಳ ಕೂಟನಲ್ಲಿ ನಮಗೆ ಸಮ್ಮರ್ ಕ್ಯಾಂಪ್ ಮುಗಿದ್ಮೇಲೆ ಇವಾಗ ಏನ್ ಆನ್ಯುವಲ್ ಡೇ ಅಂತಿರುತ್ತೆ, ಆ ತರದ್ ಒಂದು ಸ್ಪೆಷಲ್ ಡೇ ಅಂತ ಆರ್ಗನೈಸ್ ಮಾಡೋರು. ಅಲ್ಲಿ ನಾವೆಲ್ಲ ಒಂದು ಗ್ರೂಪ್ ಡಾನ್ಸ್ಗೆ ಪರ್ಫಾರ್ಮ್ ಮಾಡಿದ್ವಿ. ಆ ಹಾಡು ಕೂಡ ನನ್ಗೆ ಇವತ್ತಿಗೂ ನೆನಪಿದೆ. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯಲ್ಲಿ. ಸೊ ಎಷ್ಟು ಚೆನ್ನಾಗಿದೆ ಆಗಿನ ಮೆಮೊರೀಸ್ ಅಂದ್ರೆ, ಇವತ್ತಿನ ಮಕ್ಕಳು ಅದನ್ನ ಮಿಸ್ ಮಾಡ್ಕೋತಾ ಇದ್ದಾರೆ. ಖಂಡಿತ ಹೌದು. ನಂಗೆ ತುಂಬಾ ಬೇಜಾರ್ ಅನ್ಸುತ್ತೆ, ಯಾಕೆಂದ್ರೆ ಅವಾಗೆಲ್ಲ ಹಾಡುಗಳು ಹಂಗೆ ಬರೋದು, ನಮಗ್ ಮಾಡಕ್ ಅದ್ರ ಬಗ್ಗೆ ಖುಷಿ ಆಗೋದು. ಅಂಡ್ ಅದ್ ಒಂದು ಹಾಡಿಗೆ ಎಷ್ಟು ಪ್ರಾಕ್ಟೀಸ್ ಮಾಡಿರ್ಬೇಕು ನೀವು ಅಲ್ವಾ? ಇವಾಗೆಲ್ಲ ಇಟ್ಸ್ ಆಲ್ ಇನ್ಸ್ಟೆಂಟ್. ಇವಾಗ ರೀಲ್ ನೋಡು ಇನ್ಸ್ಟಾಗ್ರಾಮ್ ನಲ್ಲಿ, ಅದನ್ನ ಕಲ್ತ್ಕೋ, 30 seconds ಡಾನ್ಸ್ ಮಾಡಿದ್ರೆ ಯುವರ್ ಅ ಸ್ಟಾರ್. ಅಷ್ಟೇ, ಮುಗ್ದೋಯ್ತು ಲೈಫ್ ಇಸ್ ಜಸ್ಟ್ 30 seconds ಇನ್ಸ್ಟಾಗ್ರಾಮ್ ರೀಲ್ ಇವಾಗ. ಸೊ ಐ ರಿಯಲಿ ಫೀಲ್ ಸ್ಯಾಡ್. ಇವಾಗಿನ ಕಾಲದ ಮಕ್ಕಳಿಗೆ ನಮ್ ತರದ್ ಮೆಮರೀಸ್ ಮಾಡ್ಕೊಳಕ್ಕೆ ಆಗಲ್ಲ ಅಂಟಿಲ್ ಅನ್ಲೆಸ್ ಪೇರೆಂಟ್ಸ್ ಗಿವ್ ದೆಮ್ ದಟ್ ಮೆಮರಿ. ಕಾನ್ಶಿಯಸ್ಲಿ ಅವರ ಡಿಸಿಷನ್ ತಗೋಬೇಕಾಗತ್ತೆ, ದಟ್ ಅವ್ರನ್ನ ಗ್ಯಾಜೆಟ್ಸ್ ಇಂದ ದೂರ ಇಡ್ತೀನಿ, ಮೆಮೊರೀಸ್ಗಳು ಕ್ರಿಯೇಟ್ ಮಾಡೋದ್ರ ಕಡೆ ನಾನು ಗಮನ ಕೊಡ್ತೀನಿ ಅಂತ. ರೈಟ್. ಅಂಡ್ ಅಲ್ಲಿಂದ ಸಿನಿಮಾಗೆ ಪಾದಾರ್ಪಣೆ ಮಾಡ್ತೀರಾ. ಟೈಗರ್ ಪ್ರಭಾಕರ್ ಅವರ ಮಹೇಂದ್ರ ವರ್ಮ 1993 ನಲ್ಲಿ. ಇದು ಹೇಗಾಯ್ತು? ಸೊ ಒಂದ್ ಸ್ಕ್ರೀನ್ ಟೆಸ್ಟ್ ಆಯ್ತು. ಬಿಂಬದಿಂದ ಒಂದು 7-8 ಜನ ಮಕ್ಕಳು ನಾವೆಲ್ಲರೂ ಒಟ್ಟಿಗೆ ಗಾಡಿ ಮಾಡ್ಕೊಂಡು ಪ್ರಭಾಕರ್ ಅವ್ರ ಮನೆಗೆ ಹೋದ್ವಿ. ಅಲ್ಲಿ ಎಲ್ಲಾ ಮಕ್ಕಳಿಗೂ ಇತಿ ತರ ಆಕ್ಟಿಂಗ್ ಮಾಡ್ಬೇಕು ಅಂತ ಹೇಳಿದ್ರು. ನಂಗೆ ಈಗಲೂ ನೆನಪಿದೆ, ನನ್ನ ಜೊತೆ ಇದ್ದಿದ್ದು ಹುಡುಗಿ, ಶಿ ವಾಸ್ ವೇರಿಂಗ್ ಅ ರೆಡ್ ಕಲರ್ ಘಾಗ್ರಾ ಚೋಲಿ. ಅವಾಗೆಲ್ಲ ಘಾಗ್ರಾ ಚೋಲಿ ತುಂಬಾ ಫೇಮಸ್. ನಾನ್ ಅನ್ಕೊಂಡೆ ಇವಳು ರೆಡ್ ಕಲರ್ ಡ್ರೆಸ್ ನೋಡಿ ಇವಳೇ ಸೆಲೆಕ್ಟ್ ಆಗ್ತಾಳೆ, ನಾವ್ ಯಾರು ಸೆಲೆಕ್ಟ್ ಆಗಲ್ಲ ಅಂತ. ಹಿಂಗೆ ಕಣ್ಣು ಮಿಟಕ್ಸ್ದೆ ನಡ್ಕೊಂಡ್ ಬರ್ಬೇಕು, ಈ ತರ ಅದು ಸಿನಿಮಾ ಪಾತ್ರ ಅಂತೆಲ್ಲ ಹೇಳಿದ್ರು. ಎಲ್ಲರೂ ಮಾಡಿದ್ರು, ನಾನು ಮಾಡಿದೆ. ಆಮೇಲೆ 3 ಜನನ್ ಸೆಲೆಕ್ಟ್ ಮಾಡಿದ್ರು, ಅದ್ರಲ್ಲಿ ನಾನು ಸೆಲೆಕ್ಟ್ ಆಗಿದ್ದೆ. ಅವಾಗ್ಲೂ ಅನ್ಕೊಂಡೆ ರೆಡ್ ಕಲರ್ ಇಸ್ ವಾಟ್ ವಿನ್ಸ್ ಅಂತ. ಶಿ ವಾಸ್ ವೆರಿ ಪ್ರಿಟಿ, ಶಿ ವಾಸ್ ವೆರಿ ಕ್ಯೂಟ್, ಶಿ ವಾಸ್ ವೆರಿ ಪ್ರಿಟಿ. ಅಮೃತ ಅಂತ, ಐ ಸ್ಟಿಲ್ ರಿಮೆಂಬರ್, ವೆರಿ ವೆರಿ ಸ್ವೀಟ್ ಗರ್ಲ್. ಆಮೇಲೆ ಗೊತ್ತಿಲ್ಲ, ಇನ್ನೊಂದ್ಸಲ ಮಾಡಿದ್ವಿ. ಆಮೇಲೆ ಬಂದ್ಬಿಟ್ಟು ಜಯಮಾಲಾ ಅವರು ದೀಪಾ ಸೆಲೆಕ್ಟ್ ಆಗಿದ್ದಾಳೆ ಅಂದ್ರು. ನನಗೆ ನಂಬಕ್ಕೆ ಆಗ್ಲಿಲ್ಲ. ನಂಗೆ ಇದು ಏನ್ ಹೇಳ್ತಾ ಇದಾರೆ, ಯಾವ್ದಕ್ ಸೆಲೆಕ್ಟ್ ಆಗಿದ್ದಾರೆ, ಇನ್ನೊಂದು ರೌಂಡ್ ಆಫ್ ಮೋಸ್ಟ್ಲಿ ಟೆಸ್ಟ್ಗಳೇನೋ ಮಾಡ್ಬೇಕು, ಅದಕ್ಕೆ ಮೋಸ್ಟ್ಲಿ ಸೆಲೆಕ್ಟ್ ಆಗಿದ್ದೀನೇನೋ ಅಂತ ನೋಡಿದ್ರೆ ಇಲ್ಲ, ಇನ್ನೊಂದು ತಿಂಗಳಲ್ಲಿ ಶೂಟಿಂಗ್, 15 days ಅಲ್ಲಿ ಶೂಟಿಂಗೇ ಶುರು ಆಗೋಯ್ತು. ಅವಾಗ ನಂಬಿಕೆ ಬಂದಿದ್ದು, ಓಕೆ ನಾನು ಸಿನಿಮಾ ಅಂತ ಮಾಡ್ತಾ ಇದ್ದೀನಿ ಅಂತ. ಬಟ್ ಐ ವಾಸ್ ಸೋ ಯಂಗ್. ಅವಾಗ ಸಿನಿಮಾ ಅನ್ನೋದೇನೂ ಇರ್ಲಿಲ್ಲ ತಲೆಯಲ್ಲಿ. ಅಲ್ಲಿ ಹೋಗ್ಬೇಕು, ಆಟ ಆಡ್ಬೇಕು, ಸ್ಕೂಲ್ ಇಲ್ಲ ಅನ್ನೋದಷ್ಟೇ ಇತ್ತು ನನ್ನ ತಲೆಯಲ್ಲಿ. ಸ್ಕೂಲ್ ಇಲ್ಲ, ಟೀಚರ್ಸ್ ಇಲ್ಲ. ಐ ಯೂಸ್ ಟು ಮಿಸ್ ದಟ್ ಎನ್ವೈರನ್ಮೆಂಟ್. ಬಟ್ ಇಲ್ಲ ಅಷ್ಟೇ ಮಜಾ ಮಾಡ್ತಾ ಇದ್ವಿ ನಾವೆಲ್ಲ. ಓಕೆ. ಅಂಡ್ ಟೈಗರ್ ಪ್ರಭಾಕರ್ ಅವರ ಜೊತೆಗಿನ ಇಂಟ್ರಾಕ್ಷನ್ ಏನಾದರೂ ನೆನಪಿದೆಯಾ ನಿಮಗೆ? ಅಬ್ಸಲ್ಯೂಟ್ಲಿ ನೆನಪಿದೆ. ಹಿ ವಾಸ್ ಸಚ್ ಅ ವಂಡರ್ಫುಲ್ ಡಿರೆಕ್ಟರ್, ಸಚ್ ಅ ವಂಡರ್ಫುಲ್ ಮ್ಯಾನ್. ಅವ್ರ ಜೊತೆ ಫೈಟ್ ಸೀಕ್ವೆನ್ಸ್ ಮಾಡಿದ್ ನೆನಪಿದೆ. ಅಂಡ್ ಐ ವಾಸ್ ಸೋ ಟೈನಿ. ನಾನು ಹೋಗ್ಬಿಟ್ಟು ಅಂಕಲ್ ಅಂತ ಕೇಳ್ತಾ ಇರ್ತಿದ್ದೆ, ಅವ್ರಿಗೆ ಇದು ಬೇಕು ಅದು ಬೇಕು ಅಂತ. ಸೊ ಹಿ ಹ್ಯಾಡ್ ಬಿಕಮ್ ಮೈ ಗೋ ಟು ಪರ್ಸನ್. ನಾನು ನಮ್ಮ ಅಮ್ಮ ಅಪ್ಪನ ಹತ್ರ ಹೋಗೋದ್ ಬಿಟ್ಟು ಅವ್ರ ಹತ್ರ ಹೋಗ್ಬಿಟ್ಟು, ಬಿಕಾಸ್ ಐ ನ್ಯೂ ಹಿ ವಾಸ್ ದ ಬಾಸ್ ದೇರ್. ಅವ್ರ ಹತ್ರ ಹೋಗ್ಬಿಟ್ಟು ನಂಗೆ ಇದು ಬೇಕು, ನಂಗೆ ಅದು ಬೇಕು, ನನ್ಗೆ ಈ ತರ ಆಟ ಆಡ್ಬೇಕು, ಇವಾಗ ನಾನು ಡೈಲಾಗ್ ಹೇಳ್ಬೇಕಾ. ಆಮೇಲೆ ಅವ್ರ ಮಗಳಿಗೆ ತುಂಬಾ ಫೋಮೋ ಆಗಕ್ ಶುರು ಆಗ್ತಿತ್ತು ಆವಾಗ ಶೂಟಿಂಗ್ ಮಾಡಿದಾಗ. ಸೊ ಅವ್ರು ಹೇಳೋರು, ಪುಟ್ಟ ನೀನ್ ಬೇಜಾರ್ ಮಾಡ್ಕೋಬೇಡ, ರಿಹರ್ಸಲ್ ಅವಳ ಜೊತೆ ಮಾಡ್ತೀನಿ, ಟೇಕ್ ನಿನ್ ಜೊತೆ ಮಾಡ್ತೀನಿ, ಸೊ ನೀನ್ ಟೇಕ್ ಪ್ರಾಕ್ಟೀಸ್ ಮಾಡ್ಕೋ ಅಲ್ಲಿ ಅಂತ. ಸೊ ಅವಳು ಏನೇನ್ ಡೈಲಾಗ್ ಹೇಳ್ತಾಳೋ ಅದನ್ನೆಲ್ಲ ಇಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದೆ ಬಿಹೈಂಡ್ ದ ಕ್ಯಾಮ್ರಾ. ಟೇಕ್ ನನ್ ಜೊತೆ ಮಾಡ್ತಾ ಇದ್ರು ಅವರು. ಅವಾಗ ಅವಳು ತುಂಬಾ ಚಿಕ್ಕವಳು. ಸೊ ವಂಡರ್ಫುಲ್. ಹಿ ಹ್ಯಾಸ್ ಕ್ರಿಯೇಟೆಡ್ ಮೆಮರೀಸ್ ಫಾರ್ ಮೀ ಇನ್ ಲೈಫ್. ಬಟ್ ಅಗೇನ್ ಅಂಥ ದೊಡ್ಡ ನಟನ ಜೊತೆ ಆಕ್ಟ್ ಮಾಡ್ತಾ ಇದ್ದೆ ಅನ್ನೋದು ನನಗೆ ಐಡಿಯಾನೇ ಇರಲಿಲ್ಲ. ಐ ಜಸ್ಟ್ ನ್ಯೂ ಹಿ ವಾಸ್ ಪ್ರಭಾಕರ್ ಅಂಕಲ್ ಟು ಮೀ. ಅಂಕಲ್ ಅಂತ ಚಿಕ್ಕದಾಗಿ ಅವ್ರ ಪಾಮ್ ಸೈಜು ಇದ್ನೋ ಇಲ್ವೋ, ನಾನು ಹೋಗ್ಬಿಟ್ಟು ಶರ್ಟಿ ಎಳೆದ್ಬಿಟ್ಟು ಅಂಕಲ್ ಅಂತ ಮಾತಾಡಿಸ್ಕೊಂಡು ಬರ್ತಾ ಇದ್ದೆ. ಸೊ ವಂಡರ್ಫುಲ್ ಡಿರೆಕ್ಟರ್, ವಂಡರ್ಫುಲ್ ಮ್ಯಾನ್, ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಸೋ ನೈಸ್. ಇವೆಲ್ಲ ಅದೇ ಎಕ್ಸ್ಪೀರಿಯನ್ಸ್ ಮಾಡೋರು ಮಾತ್ರನೇ ಹೇಳೋದಕ್ಕೆ ಸಾಧ್ಯ. ಬಿಕಾಸ್ ಇವಾಗ ನಾವೆಲ್ಲ ಅವ್ರನ್ನ ಭೇಟಿನೇ ಮಾಡಿಲ್ಲ, ಸಿನಿಮಾಗಳಲ್ಲೇ ನೋಡಿರೋದು. ನೀವು ಹೇಳಿದಾಗ ವಿ ವಿಲ್ ಆಲ್ಸೋ ರೀಲಿವ್ ದಟ್ ಮೂಮೆಂಟ್. ಓ ಹೀಗೆ ಇದ್ದಿರಬಹುದದು ಅಂತ. ಅಂಡ್ ದ ಟ್ರೀಟ್ಮೆಂಟ್ ಇನ್ ದ ಸೆಟ್ ವಾಸ್ ಆಲ್ಸೋ ಸೋ ಬ್ರಿಲಿಯಂಟ್. ನಮಗೆ ಶೂಟಿಂಗ್ ಮಾಡ್ತಾ ಇದೀವಿ ಏನೋ ಫೀಲಿಂಗೇ ಬರ್ತಾ ಇರಲಿಲ್ಲ ಗೊತ್ತಾ. ಅಷ್ಟು ಚಿಕ್ಕ ಮಗು ನಾನು. ಅಲ್ಲೇನು ಏನೋ ಕಂಡ್ಯೂಸಿವ್ ಎನ್ವೈರ್ಮೆಂಟ್, ಓಕೆ ಹಿಂಗೇನೋ ಮಾಡಿದ್ರು, ನನ್ಗೊಂದು ಸೆಪ್ರೇಟ್ ಪ್ಲೇ ಏರಿಯಾ ಕೊಟ್ಟರು, ಅವೆಲ್ಲ ಏನೂ ಇರ್ತಿರ್ಲಿಲ್ಲಪ್ಪ. ಬಟ್ ಅಷ್ಟೂ ಜನ ಆಕ್ಟರ್ಸ್ ವರ್ ಟೇಕಿಂಗ್ ಕೇರ್ ಆಫ್ ಮೀ. ಅಷ್ಟೂ ಜನ ಆಕ್ಟರ್ಸ್ ನನ್ಗೆ ಊಟ ಮಾಡಿಸಿದ್ದಾರೆ. ನಮ್ಮಮ್ಮ ನನ್ಗೋಸ್ಕರ ಊಟಕ್ಕೆ ಅಂತ ಒಂದು ಪುಟ್ಟ ಡಬ್ಬಿಲ್ ತುಪ್ಪ ಬೇರೆ ತಗೊಂಡು ಹೋಗೋರು, ಖಾರ ತಿಂತಿರ್ಲಿಲ್ಲ ಅಂತ. ಈ ಥರ ಯುನೋ
ಒಬ್ರ ಬಗ್ಗೆ ಒಬ್ರು, ಅದರಲ್ಲೂ ಮಕ್ಕಳ ಬಗ್ಗೆ ಅಷ್ಟು ಪ್ರೀತಿಯಿಂದ ಅಷ್ಟು ಚೆನ್ನಾಗಿ ನೋಡ್ಕೊಂಡು ಸಿನಿಮಾಗಳು ಮಾಡ್ತಾ ಇದ್ದಿದ್ದವರೆಲ್ಲ. ಸೊ ದೇರ್ ಲೀಗ್ ಇಸ್ ಡಿಫ್ರೆಂಟ್. ನಿಜ ನಿಜ. ಫೋಟೋಸ್ ಏನಾದ್ರು ಇಟ್ಕೊಂಡಿದ್ದೀರಾ ಮೆಮೊರೀಸ್ಗೆ? ಇಲ್ವಾ? ಇಲ್ಲ, ನನ್ನ ಹತ್ರ ಫೋಟೋಸ್ ಇಲ್ಲ ಅವ್ರದ್ದು. ಅವಾಗಷ್ಟು ಅಂಡ್ ಎಲ್ಲ ಪ್ರೊಡಕ್ಷನ್ ಫೋಟೋಸ್ ಅವ್ರ ಹತ್ರ ಮಾತ್ರ ಉಳ್ಕೊತಿದ್ದು. ಅವಾಗೆಲ್ಲ ನಾವು ಕಲೆಕ್ಟ್ ಮಾಡಬೇಕು ಅನ್ನೋದು ಐಡಿಯಾನೇ ಇರ್ತಿರ್ಲಿಲ್ಲ. ಮೇ ಬಿ ಹುಡುಕಿದ್ರೆ ಸಿಕ್ಕಿದ್ರೆ ಎಲ್ಲಾದ್ರೂ ಐ ಮೈಟ್ ಟ್ರೈ, ಬಟ್ ಸಿಕ್ಕಿದ್ರೆ ಐ ವಿಲ್ ಗಿವ್ ಇಟ್. ಎಸ್ ಖಂಡಿತ. ಅದಾದ ನಂತರ ಸಾಕಷ್ಟು ದಿಗ್ಗಜರ ಜೊತೆ ನಟಿಸ್ತೀರಾ. ವಿಲ್ ಡೆಫಿನೆಟ್ಲಿ ಕಮ್ ಬ್ಯಾಕ್ ಟು ದಟ್. ಬಟ್ ದೆನ್ ನಿಮ್ಮ ಸೀರಿಯಲ್ ಜರ್ನಿ ದಿಬ್ಬಣದಿಂದ ಶುರು ಆಯ್ತಾ ದೀಪ ಅವರೇ? ಇಲ್ಲ, ಇನ್ನೂ ಮುಂಚೆನೆ ಶುರು ಆಯ್ತು. ಅವಾಗ ದೂರದರ್ಶನ್ ನಲ್ಲಿ ಸಿಂಗಲ್ ಎಪಿಸೋಡ್ಸ್ದು 14 ಎಪಿಸೋಡ್ಸ್ ಬರೋದು. ಆಮೇಲೆ ಅಲ್ಲಿಂದ ಮೆಗಾ ಸೀರಿಯಲ್ ಶುರು ಆಯ್ತು. ವಾರಕ್ಕೊಂದು ಎಪಿಸೋಡ್ ಬರೋದು, ಎವ್ರಿ ವೀಕ್ ಒಂದು ಎಪಿಸೋಡ್ ಬರೋದು. ಅವಾಗ ಇನ್ನೂ ಚಿಕ್ಕವಳು ನಾನು. ಸೊ ರವಿ ಕಿರಣ್ ಅವ್ರ ಸೀರಿಯಲ್ಗಳು ಮಾಡ್ತಾ ಇದ್ದೆ. ಆಮೇಲೆ ಕಡ್ಡಿ ಗುರು ಇದ್ದಾರೆ, ಅವರು ಅವಾಗ ಪ್ರೊಡಕ್ಷನ್ ಮಾಡ್ತಾ ಇದ್ದಿದ್ದು. ಆ ಟೈಮಲ್ಲಿ ಅವ್ರು ದೂರದರ್ಶನ್ ಪ್ರಾಜೆಕ್ಟ್ಸ್ಗಳು ಮಾಡಿದ್ದೀನಿ. ಆಮೇಲೆ TNS ಅವ್ರದ್ದು ಪ್ರಾಜೆಕ್ಟ್ ದೂರದರ್ಶನಕ್ಕೆ ಬರ್ತಾ ಇತ್ತು, ಕಥಾ ಸಂಗಮ ಅಂತ, ಅದ್ರಲ್ಲಿ ಮಾಡಿದ್ದೀನಿ. ಸೊ ದೇರ್ ಆರ್ ಸೆವೆರಲ್. ಆಕ್ಚುಲಿ ಐ ವಿಲ್ ಡೂ ದಿಸ್ ಬಿಟ್ ಅಗೇನ್, ನೇಮ್ ತಪ್ಪಿಕೊಂಡಿದ್ದೀನಿ. ರವಿ ಕಿರಣ್ ಅವ್ರ ಸೀರಿಯಲ್ಗಳು ಮಾಡ್ತಿದ್ದೆ. ಕಡ್ಡಿಗುರು ಅವ್ರ ಪ್ರೊಡಕ್ಷನ್ ಕಥಾ ಸಂಗಮ ಅದನ್ನ ಮಾಡಿದ್ದೆ. TN ಸೀತಾರಾಮ್ ಅಂಡ್ P ಶೇಷಾದ್ರಿ ಅವರೆಲ್ಲ ಸೇರ್ಕೊಂಡು ಒಂದು ಪ್ರಾಜೆಕ್ಟ್ ಮಾಡಿದ್ರು, ಅದ್ರಲ್ಲಿ ಮಾಡಿದ್ದೀನಿ. ಸೊ ಅದೆಲ್ಲ ಆದ್ಮೇಲೆ ಮೆಗಾ ಸೀರಿಯಲ್ ಅಂತ ಶುರು ಆದಾಗ, ವಾರಕ್ಕೊಂದು ಅಂತ ಶುರು ಆದಾಗ ಡಿಸ್ಕೋ ರಾಗ ಆದಿತಾಳ ಅಂತ ಒಂದು ಕಾಮಿಡಿ ಸೀರಿಯಲ್ ಮಾಡ್ತಾ ಇದ್ದೆ. ಸೊ ಅದೆಲ್ಲ ಆದ್ಮೇಲೆ ಕಾಲೇಜ್ ಎಲ್ಲ ಬಂದಾದ್ಮೇಲೆ ಶುರು ಆಗಿದ್ದು ದಿಬ್ಬಣ. ಓಕೆ ಸೋ ನೈಸ್. ಬಟ್ ಅದಕ್ಕೂ ಮುಂಚೆನೆ ಚೈಲ್ಡ್ ಆಂಕರ್ ಆಗು ಮಿಂಚಿದ್ರಿ. ನಾಟ್ ಜಸ್ಟ್ ದಟ್, ಅವಾರ್ಡ್ ನ ಕೂಡ ಪಡ್ಕೊಂಡಿದ್ರಿ. ಹೆಸರುಗಳೇ ಎಷ್ಟು ಕ್ರಿಯೇಟಿವ್ ಆಗಿರ್ತಿತ್ತು ಅವಾಗ ಅನ್ನೋದಕ್ಕೆ ಇವಾಗ ನೀವು ಹೇಳಿದ್ರಿ ಡಿಸ್ಕೋ ರಾಗ ಆದಿತಾಳ. ನೀವು ಹೇಳ್ತಿದ್ದಂಗೆ ಓ ಕರೆಕ್ಟ್ ಅಲ್ವಾ, ನಾವು ಇದು ಕೇಳಿದೀವಿ ನೋಡಿದೀವಿ ಅಂತ ಸ್ಟ್ರೈಕ್ ಆಯ್ತು. ಅಂಡ್ ನೀವು ನಿರೂಪಣೆ ಮಾಡಿದಂತಹ ಶೋ ಫಾರ್ ವಿಚ್ ಯು ಒನ್ ಅನ್ ಅವಾರ್ಡ್ ಆಲ್ಸೋ, ಬೆಸ್ಟ್ ಆಂಕರ್ ಅಂತ, ಆರ್ಯಭಟ ಪ್ರಶಸ್ತಿ, putani.com. ಸಚ್ ಅ ಕ್ಯೂಟ್ ಸ್ವೀಟ್ ನೇಮ್. ಸೊ ಅಷ್ಟೊತ್ತಿಗಾಗ್ಲೇ ನಿಮಗೆ ಸ್ಟೇಜ್ ಫಿಯರ್ ಇರ್ಲಿಲ್ವಾ, ಅಥವಾ ಯುನೋ ಸ್ವಲ್ಪ ಇತ್ತು ಬಟ್ ಯು ಸ್ಟಿಲ್ ಮ್ಯಾನೇಜ್ಡ್ ಅಂತ? ನಂಗೆ ಒಂದ್ಸಲ ಸ್ಟೇಜ್ ಫಿಯರ್ ಹೋದ್ಮೇಲೆ ಸ್ಟೇಜ್ ಫಿಯರ್ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ. ಇವಾಗ ವಾಪಸ್ ಮೋಸ್ಟ್ಲಿ ಒಂದು ವಯಸ್ಸು ಆದ್ಮೇಲೆ ಇವಾಗ ಅನ್ಸುತ್ತೆ, ಅಯ್ಯೋ ನಾನೇನ್ ಮಾತಾಡ್ತೀನೋ ಸ್ಟೇಜ್ ಮೇಲೆ. ಇವಾಗ ನಾನು ಹೇಳಿದ್ನಲ್ಲ, ನನ್ನ ಫಸ್ಟ್ ಪಾಡ್ಕಾಸ್ಟ್, ನಾನೇನ್ ಮಾತಾಡ್ತೀನೋ ಗೊತ್ತಿಲ್ಲ, ನನಗ್ ಭಯ ಆಗ್ತಿದೆ ಅಂತ. ಸೊ ಇವಾಗ ಮೋಸ್ಟ್ಲಿ ಭಯ ಅಂತ ಬರುತ್ತೇನೋ ಮನಸ್ಸಿಗೆ, ಬಟ್ ಆವಾಗ ಏನೂ ಭಯ ಇರ್ತಿರ್ಲಿಲ್ಲ. ನಮ್ಮ ಮೆಂಟರ್ಸ್ ಆ ಥರ ಇದ್ರು, ಬಿಂಬಾನಲ್ಲಿ ನಮಗೆ ಹೇಳ್ಕೊಟ್ಟಿದ್ದು ಆ ಥರ ಇತ್ತು. ಫ್ರೀಯಾಗಿ ಮಾತಾಡೋದು. ಆದರೆ ಯಾರಾದರೂ ಏನಾದರೂ ನೀನು ಹೇಳ್ತಿರೋ ತಪ್ಪು ಅಂದರೆ ಅಷ್ಟೇ ಪ್ರೀತಿಯಿಂದ ಅದನ್ನು ಆಕ್ಸೆಪ್ಟ್ ಮಾಡೋದನ್ನು ಹೇಳ್ಕೊಟ್ಟಿದ್ರು. ಸೊ ನಾವು ಈ ಥರ ಒಂದು ಶೋ ಮಾಡ್ತೀವಿ ಅಂದರೆ ಅಫ್ಕೋರ್ಸ್ ಅದು ಬರೀ ಮಕ್ಕಳ ಮೇಲೆ ಬಿಟ್ಟಿರಲಿಲ್ಲ, ಎಲ್ಲರೂ ಇನ್ವಾಲ್ವ್ ಆಗಿದ್ರು, ಸ್ಕ್ರಿಪ್ಟ್ ಮಾಡಿರ್ತಿದ್ರು. ಸೊ ವಿ ಹ್ಯಾಡ್ ಟು ಫಾಲೋ ದ ಸ್ಕ್ರಿಪ್ಟ್. ಬಟ್ ಶೋ ಮಾಡ್ತಾ ಈಗ ಹೆಂಗೆ ನಿಮ್ಮ ಇನ್ಸ್ಟಿಂಕ್ಟ್ ನನ್ನ ಕೌಂಟರ್ ಕ್ವೆಶ್ಚನ್ ಕೇಳೋದಿರುತ್ತೋ ಅದೆಲ್ಲ ನನ್ನ ಕೆಲಸ ಆಗಿರ್ತಿತ್ತು ಆವಾಗ ಶೋ ಮಾಡ್ತಿದ್ದಾಗ. putani.com AM ಪ್ರಕಾಶ್ ಅವರ ಒಂದು ಪ್ರೊಡಕ್ಷನ್ ಇದು, ಬಿಂಬಾಯಿಂದ. ಬ್ಯೂಟಿಫುಲ್ ಕಾನ್ಸೆಪ್ಟ್, ಬ್ಯೂಟಿಫುಲ್ ಟಾಕ್. ಅದು ಇಟ್ ವಾಸ್ ಅ ಟಾಕ್ ಶೋ ಫಾರ್ ಚಿಲ್ಡ್ರನ್. ಆವಾಗ ಮಕ್ಕಳಿಗೆ ಅಂತ ಟಾಕ್ ಶೋ ಅಂತ ಮಾಡಿ, ಮಕ್ಕಳೇ ಹೋಸ್ಟ್ ಮಾಡಿ, ಮಕ್ಕಳೇ ಪಾರ್ಟಿಸಿಪೆಂಟ್ಸ್ ಆಗಿ ಎಂಥ ಮಜಾ ಮಾಡ್ತಾ ಇದ್ವಿ ಅಂದರೆ ಸೌಜನ್ಯ, ಐ ಕೆ ನಾಟ್ ಟೆಲ್ ಯು. ನಾವು 5 ಎಪಿಸೋಡ್ ಮಾಡಿದ್ದು ಇದೆ ದಿನಕ್ಕೆ. 1 ಗಂಟೆನೂ ಇದು ಶೂಟಿಂಗ್ ಅಂತ ಅನ್ನಿಸ್ತಿರ್ಲಿಲ್ಲ ನಮಗೆ. ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಬಾ, ಮಜ್ಜವಾಗಿ ಬಡ 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 1 ಎಪಿಸೋಡ್ ಮಾತಾಡು. ಅದರಲ್ಲಿ ದೊಡ್ಡವ್ರ ಗೆಸ್ಟ್ಸು, ಅರುಣ್ ಕುಮಾರ್ ಅವ್ರು ಗೆಸ್ಟ್ ಆಗಿ ಬಂದಿದ್ರು, ಭಾರ್ಗವಿ ನಾರಾಯಣ ಅಮ್ಮ ಗೆಸ್ಟ್ ಆಗಿ ಬಂದಿದ್ರು. ಈ ತರ ತುಂಬಾ 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 ದೊಡ್ಡವರು ಗೆಸ್ಟ್ ಆಗಿ ಬರ್ತಿದ್ರು, ಸೈಕ್ಯಾಟ್ರಿಸ್ಟ್ ಗೆಸ್ಟ್ ಆಗಿ ಬರ್ತಿದ್ರು. ಮಕ್ಕಳಿಗೆ ಸಂಬಂಧಪಟ್ಟ ಟಾಪಿಕ್ಸ್, ಈಗ ಫಾರ್ ಎಕ್ಸಾಂಪಲ್ ನೀವು ಮಕ್ಕಳಿಗೆ ಸಂಬಂಧಪಟ್ಟ ಟಾಪಿಕ್ಸ್ ಅಂದ್ರೆ ಏನಂತೀರಾ, ಏನೇನ್ ಗೆಸ್ ಮಾಡಬಹುದು? ಚೈಲ್ಡ್ ಸೈಕಾಲಜಿ ಇರ್ಬೋದು, ಮನೆಯಲ್ಲಿ ನಾವೆಲ್ಲಿ ಮಾತಾಡ್ತೀವಿ ಇವತ್ತಿನ ದಿನಕ್ಕೆ ನಾನು ಹೇಳ್ತೀನಿ, ಇವತ್ತಿನ ದಿನಕ್ಕೆ ಮಕ್ಕಳು ಕೋಪ ಮಾಡ್ಕೊಂಡ್ರೆ ಅಥವಾ ಟ್ಯಾಂಟ್ರಮ್ಸ್ ತೋರ್ಸೋದು, ಓದಲ್ಲ ಮಕ್ಕಳದೇ ಟಾಪಿಕ್ಸ್ ಅಂದ್ರೆ ಈಗ ಈಗ ನೀವ್ ಚಿಕ್ಕವರಾಗಿದ್ದಾಗ ನೀವ್ ಚೂಸ್ ಮಾಡೋ ಟಾಪಿಕ್ಸ್ ಅಂದ್ರೆ ಹೊರಗೆ ಹೋಗ್ಬೇಕು, ಆಟ ಆಡ್ಬೇಕು, ಅಥವಾ ಮನೆ ನೋಡ್ಬೇಕು, ಪಾಠ, ಕನಸು, ಆಮೇಲೆ ಚೈಲ್ಡ್ಹುಡ್ ಗೇಮ್ಸ್. ನಾವ ಅವಾಗ್ಲೇ ಚೈಲ್ಡ್ಹುಡ್ ಗೇಮ್ಸ್ ಅಂತ ಈ ತರದ ಸಣ್ಣ ಸಣ್ಣ ಟಾಪಿಕ್ ಲೈಕ್ ಮ್ಯೂಸಿಕ್, ಡಾನ್ಸ್. ಈಗ ಇಂಟ್ರೆಸ್ಟ್ ಇದೆ, ಏನ್ ಮಾಡೋದು, ಹೆಂಗ್ ಕಲಿಯೋದು ನಮಗ್ ಗೊತ್ತಿಲ್ಲ. ಸೊ ಈ ಕ್ವೆಶ್ಚನ್ಸ್ ಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಎಕ್ಸ್ಪರ್ಟ್ ಬಂದು ಅವ್ರ ಒಪಿನಿಯನ್ ಕೊಟ್ಟು ಮಾತಾಡ್ಸೋರು. ಸೊ ನಾವು ಅವ್ರನ್ನ ಕೇಳ್ತಾ ಇದ್ವಿ, ಈಗ ಯಾರಿಗಾರು ಇಲ್ಲಿರೋ ಮಕ್ಕಳಿಗೆ ಡಾನ್ಸ್ ಕಲಿಬೇಕು ಅಂತಿದ್ರೆ ನೀವೇನ್ ಸಜೆಸ್ಟ್ ಮಾಡ್ತೀರಾ ಅಂತ. ಸೊ ವಿ ವುಡ್ ಕಮ್ ಅಪ್ ವಿತ್ ಕ್ವೆಶ್ಚನ್ಸ್, ವಿ ವುಡ್ ಕಮ್ ಅಪ್ ವಿತ್ ಟಾಪಿಕ್ಸ್, ಗೆಸ್ಟ್ ಬಂದು ಅದನ್ನ ಆನ್ಸರ್ ಮಾಡ್ತಾ ಇದ್ರು. ಸೊ ಅ ಶೋ ಒಂಥರ ಸಾರ್ಟ್ ಆಫ್ ಐಡಿಯಾಸ್ ಡಿವೈಸ್ಡ್ ಬೈ ದ ಚಿಲ್ಡ್ರನ್, ಎಕ್ಸಿಕ್ಯೂಟೆಡ್ ಬೈ ದ ಚಿಲ್ಡ್ರನ್. ಅಫ್ಕೋರ್ಸ್ ಬ್ಯಾಕಪ್ ಎಲ್ಲರೂ ಇದ್ರು ನಮ್ಗೆ. ಅಂಡ್ ದೊಡ್ಡವರು ಬಂದು ಅಥವಾ ಆ ಫೀಲ್ಡಿನ ಎಕ್ಸ್ಪರ್ಟ್ ಯಾರಿದಾರೋ ಅವ್ರು ಬಂದು ನಮ್ಗೆ ನಮ್ಮ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ಕೊಡ್ತಾ ಇರ್ತಿದ್ರು.
ಹೋಮ್ ವರ್ಕ್ ವಾಸ್ ಅ ಬಿಗ್ ಟಾಪಿಕ್ ಫಾರ್ ಅಸ್. ಅವಾಗೆಲ್ಲ ಹೋಮ್ ವರ್ಕ್ ದಸರಾ ಹಾಲಿಡೇಸ್ ಕೊಟ್ಬಿಟ್ಟು ಇಷ್ಟು ಹೋಮ್ ವರ್ಕ್ ಬರಿ ಅನ್ನೋದು ವಾಸ್ ಅ ಬಿಗ್ ಥಿಂಗ್. ಸೊ ವಿ ಹ್ಯಾಡ್ ಟು ಡಿಸ್ಕಸ್ ಅವರ್ ಪ್ರಾಬ್ಲಮ್ಸ್. ನಮ್ಮ ಸೊಸೈಟಿಲಿ ವರ್ಲ್ಡ್ ಹಂಗರ್ ಒಂದು ಪ್ರಾಬ್ಲಮ್ ಆದ್ರೆ, ವಾರ್ ಒಂದು ಪ್ರಾಬ್ಲಮ್ ಆದ್ರೆ, ನಮ್ಗೆ ಹೋಮ್ ವರ್ಕ್ ವಾಸ್ ಅ ಬಿಗ್ ಪ್ರಾಬ್ಲಮ್. ಸೊ ಈ ತರ ಸಣ್ಣ 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 ಟಾಪಿಕ್ಸು, ಬಟ್ ವೆರಿ ಫನ್. ಇವತ್ತಿಗೂ ನನಗೆ ಸಿಕ್ಕಿದ್ರೆ ಐ ವುಡ್ ಲವ್ ಟು ವಾಚ್ ಆಲ್ ದಿ ಎಪಿಸೋಡ್ಸ್. ಅಷ್ಟು ಮುದ್ದಾಗಿರುವಂತಹ ಶೋ ಅದು. ನೈಸ್. ಇವಾಗ ನೀವು ಹೇಳೋದನ್ನ ಕೇಳ್ತಾ ನಾನು ಅನಲೈಸ್ ಮಾಡಿದ್ರೆ, ಇವಾಗ ನೋಡಿ, ನಮ್ಮ ಹಳೆ ಸಿನಿಮಾಗಳಿರ್ಬೋದು, ಹಳೆ ಹಾಡುಗಳಿರ್ಬೋದು, ಹಳೆ ಸೀರಿಯಲ್ಸಲ್ಲಿನ ಡೈಲಾಗ್ಸ್ ಇರಬಹುದು, ಈ ಹಳೆ ಶೋಸ್, ಇವಾಗ ನೀವೇನು ಹೇಳಿದ್ರೆ ಆಗಿನ ಕಾಲದ ಒಂದು putani.com ತಗೊಳ್ಳೋಣ ಎಕ್ಸಾಂಪಲ್ ಆಗಿ, ನಾವಿವತ್ತು ಬಹುಶಃ ಒಂದು ಭ್ರಮೆನಲ್ಲಿದ್ದೀವಿ ದಟ್ ನಾವು ತುಂಬ ಅಡ್ವಾನ್ಸ್ಡ್ ಆಗಿದ್ದೀವಿ ಅಂತ. ಅವಾಗ ಇನ್ನೂ ಅಡ್ವಾನ್ಸ್ಡ್ ಆಗಿದ್ವಿ, ರೈಟ್? ಇವಾಗ ನಾವು ಆ್ಯಕ್ಚುಲಿ ಅಷ್ಟು ಅಡ್ವಾನ್ಸ್ಡ್ ಆಗಿಲ್ಲ. ಅಷ್ಟು ಅದ್ಭುತವಾದ ಪ್ರೊಡಕ್ಷನ್ ಇರಬಹುದು, ಕಾನ್ಸೆಪ್ಟ್ಸ್ಗಳಿರಬಹುದು, ಡೈಲಾಗ್ಸ್ ಇರಬಹುದು, ಶೋಸ್ಗಳಿರಬಹುದು, ಇವಾಗ ಇನ್ನೂ ಬರ್ತಿಲ್ಲ ಅಂತ ನಾವು ಖಂಡಿತ ಹೇಳಬಹುದು ಅಲ್ವಾ? ಹೌದು. ಇವಾಗ ಒಂದು ನಾನು ನೋಟಿಸ್ ಮಾಡಿರೋ ಹಾಗೆ ಈ ಜನರೇಷನ್ಸ್ಗಳಲ್ಲಿ ಅಟೆನ್ಷನ್ ಸ್ಪ್ಯಾನ್ ನಿಜವಾಗ್ಲೂ ಕಮ್ಮಿ ಆಗಿದೆ. ಸೊ ನೋಡಿದ ತಕ್ಷಣ ಇವಾಗೆಲ್ಲ ನಾನು ಆಗಲೇ ಹೇಳ್ದಂಗೆ ವಿ ಲಿವ್ ಫಾರ್ 30 seconds. ಸೊ 30 secondsನಲ್ಲಿ ನೀವು ಏನನ್ನು ಕ್ಯಾಪ್ಚರ್ ಮಾಡೋಕ್ಕಾಗತ್ತೋ ದಟ್ ಇಸ್ ವಾಟ್ ಇಸ್ ದ ಕಂಟೆಂಟ್. ಮುಂಚೆ ಹಂಗಲ್ಲ. ಕ್ಯಾಪ್ಚರಿಂಗ್ ದಿ ಎಸೆನ್ಸ್ ಆಫ್ ಅ ಸೀರಿಯಲ್, ಕ್ಯಾಪ್ಚರಿಂಗ್ ದಿ ಎಸೆನ್ಸ್ ಆಫ್ ಅ ಸೀನ್ ವಾಸ್ ವೆರಿ ಇಂಪಾರ್ಟೆಂಟ್. ಸೊ ಸೈಲೆನ್ಸ್ ಪ್ಲೇಡ್ ಅ ಹ್ಯೂಜ್ ರೋಲ್. ಇವಾಗ ನೀವು ಅಷ್ಟು ಸೆಕೆಂಡ್ ಸೈಲೆನ್ಸ್ ಕೊಟ್ಬಿಟ್ರೆ ಜನಕ್ಕೆ ಬೇಜಾರು ಅನ್ಸ್ಬಿಡುತ್ತೆ. ಅಯ್ಯೋ ಹೋಗಿ ಸುಮ್ಮನೆ ಕಿಟಕಿ ಪಕ್ಕ ನಿಂತ್ಕೋತಾರಪ್ಪ ಇವರು ಅಂತ ಅನ್ನಿಸ್ಬಿಡುತ್ತೆ. ಬಟ್ ಆ ಸೈಲೆನ್ಸಿನ ಪವರ್ ಏನು ಅನ್ನೋದು ಯಾರಿಗೂ ಅರ್ಥ ಆಗಲ್ಲ. ಇದು ಲೈಫ್ನಲ್ಲಿ ನಾವು ಅಪ್ಪ ಅಮ್ಮ ಹಂಗೆ ಮಾರ್ಕ್ಸ್ ಕಾರ್ಡ್ ಸಿಕ್ಕಿದಾಗ ಒಂದು ಸೈಲೆನ್ಸ್ ಬರುತ್ತೆ ಗೊತ್ತಾ? ಅವ್ರು ನೆಕ್ಸ್ಟ್ ಗುಡ್ ಅಂತಾರೋ ಇಲ್ಲ ತೆಗೆದು ಒಂದು ತಟ್ತಾರೋ ಅಂತ ಬರೋ ಸೈಲೆನ್ಸ್ ಇದೆಯಲ್ಲ, ಆ ಪವರ್ ಆ ಮಗುಗ್ ಮಾತ್ರ ಗೊತ್ತು. ಹೆದರ್ಕೊಂಡು ನಿಂತ್ಕೊಂಡಿರ್ತೀವಿ, ಓಕೆ ಇವಾಗ ಏನಪ್ಪ ಮಾಡೋದು, ನಿಜ ನಿಜ. ಸ್ವೀಟ್ ಬರುತ್ತಾ ಅಡುಗೆ ಮನೆಯಿಂದ, ಕೋಲ್ ಬರುತ್ತಾ, ಸ್ಕೇಲ್ ಬರುತ್ತಾ ಗೊತ್ತಿಲ್ಲ ಅಂತ. ದಟ್ ಈಸ್ ದ ಪವರ್ ಆಫ್ ಸೈಲೆನ್ಸ್ ಆಸ್ ಅ ಚೈಲ್ಡ್. ಸೊ ಈ ಥರ ಇವನ್ ಇನ್ ದ ಗ್ರೋಯಿಂಗ್ ಅಪ್ ಇಯರ್ಸ್ ಐ ಥಿಂಕ್ ಲೈಫ್ ಟೀಚಸ್ ಯು ಅ ಲಾಟ್ ಆಫ್ ಸೈಲೆನ್ಸಸ್. ಯಾವುದಾದ್ರೂ ಒಂದು ಇನ್ಸಿಡೆಂಟ್ ಆದಾಗ, ಒಂದು ಘಟನೆ ಆದಾಗ ಎಷ್ಟೋ ಸಲ ಇವಾಗಿನ ಕಾಲದ ಎಷ್ಟೋ ಜನ ದೇ ಸಲ್ಕ್ ಡೌನ್, ದೇ ಗೋ ಬ್ಯಾಕ್. ಐ ಥಿಂಕ್ ಮೋಸ್ಟ್ ಆಫ್ ಅವರ್ ಜನರೇಷನ್ ವಿ ಹ್ಯಾವ್ ಡೆಲ್ಟ್ ಇಟ್ ಇನ್ ಸೈಲೆನ್ಸ್, ಅಟ್ ಪೀಸ್. ಯೋಚನೆ ಮಾಡಿ ಏನು ಮಾಡಬೇಕು, ಓಕೆ ಹಿಂಗಾದ್ರೆ ಏನಾಗುತ್ತೆ, ಹಂಗಾದ್ರೆ ಏನಾಗುತ್ತೆ, ಚಲೋ ಲೆಟ್ಸ್ ಫೇಸ್ ಇಟ್, ಏನಾಗತ್ತೋ ಆಗಲಿ, ಧೈರ್ಯವಾಗಿ ಮುನ್ನುಗ್ಗೋಣ ಅನ್ನೋದೊಂದು ಬರುತ್ತೆ. ಆಲ್ ದೀಸ್ ಡಿಸಿಷನ್ಸ್ ಹ್ಯಾಪನ್ ಇನ್ ಸೈಲೆನ್ಸ್. ನಿಜ. ಬಟ್ ಸೀರಿಯಲ್ ಅಲ್ಲಿ ಇದನ್ನು ತೋರಿಸೋ ಹಂಗಿಲ್ಲ, ಇವಾಗ ತೋರಿಸೋ ಹಾಗಿಲ್ಲ. ಹೌದು, ಅಲ್ಲ, ಜನನೂ ರೆಸ್ಟ್ಲೆಸ್ ಆಗ್ತಾ ಇದ್ದಾರೆ. ಆಸ್ ಯು ರೈಟ್ಲಿ ಸೆಡ್ ಅಲ್ವಾ, ಅವಾಗ ಸೈಲೆನ್ಸ್ನು ಎಂಜಾಯ್ ಮಾಡ್ತಾ ಇದ್ವಿ, ಸಿನಿಮಾಗಳ ಮಧ್ಯೆ ಬರುವಂತ ಅಡ್ವರ್ಟೈಸ್ಮೆಂಟ್ಸ್ನ ಎಂಜಾಯ್ ಮಾಡ್ತಿದ್ವಿ. ಬಿಫೋರ್ ದ ಶೂಟ್ ನಾವು ಎಷ್ಟು ಅಡ್ವರ್ಟೈಸ್ಮೆಂಟ್ಸ್ಗಳನ್ನ ಹಾಡಿದ್ವಿ ಕೂತು. ಇವತ್ತಿನ ಮಕ್ಕಳು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಬರ್ತಿದ್ರೆ ಒಂದು ಆಡ್ನ ನೋಡೋಷ್ಟು ಪೇಷನ್ಸು ಇರಲ್ಲ. ಸ್ಕಿಪ್ ಆಡ್ ಕೊಡಿ ಅಂತಿರ್ತಾರೆ. ನಮ್ ಯಾರಿಗೂ ಆಡ್ನ ನೋಡೋಷ್ಟು ಪೇಷನ್ಸ್ ಸಹ ಇಲ್ಲ. ಎಲ್ಲ ಫಾಸ್ಟ್ ಪೇಸ್ಡ್ ಅಲ್ಲಿ ಇರಬೇಕು. ಪಾಡ್ಕಾಸ್ಟ್ಗಳನ್ನ 1.5x ಸ್ಪೀಡಲ್ಲಿ ಬೇಕಾದ್ರೆ ನೀವು ನೋಡ್ಬೋದು ಅಂತ ಹಾಕ್ತಾರೆ. ಹೌದು ಹೌದು ಅಲ್ವಾ? ಸೊ ಖುಷಿ ಆಗತ್ತೆ ಒಂಥರ ಸಮಕಾಲೀನರ ಜೊತೆ ಮಾತಾಡೋದು. ಇಬ್ಬರಿಗೂ ಒಂದೇ ತರ ಇರುತ್ತೆ ನಾಸ್ಟಾಲ್ಜಿಕ್ ಫೀಲ್ ಅಂದಾಗ. ನಾ ಹೇಳೋದು ನಿಮಗೂ ಅರ್ಥ ಆಗುತ್ತೆ, ನೀವು ಹೇಳೋದು ನನಗೂ ಅರ್ಥ ಆಗುತ್ತೆ. ಅಂಡ್ ದೆನ್ ಕಮ್ಸ್ ಡಬ್ಬಿಂಗ್. ಆಫ್ ಕೋರ್ಸ್ ಸೀರಿಯಲ್ ಅಲ್ಲೇ ಅದು ಸ್ಟಾರ್ಟ್ ಆಗಿತ್ತು. ಅಲ್ಲಿಂದ ಮುಂದೆ ನೀವೊಂದು ಇಂಟರ್ವ್ಯೂನಲ್ಲಿ ಹೇಳ್ತೀರಾ ದಟ್ ಅಭಿಗೂ ಮುಂಚೆ ಫೇರ್ ಅಂಡ್ ಲವ್ಲಿನೂ ಸಿನಿಮಾಗೆ ನೀವು ಡಬ್ ಮಾಡಿದ್ರಿ ಅಂತ. ಬಟ್ ಫೇರ್ ಅಂಡ್ ಲವ್ಲಿ ಸಿನಿಮಾ ನಮಗೆ ಗೊತ್ತಿರೋದು ಐ ಥಿಂಕ್ ರೀಸೆಂಟ್ ಟೈಮ್ಸ್ ಅಲ್ಲಿ ರಿಲೀಸ್ ಆಗಿರೋದು ಒಂದು. ಸೊ ನನಗದೊಂದು ಕನ್ಫ್ಯೂಷನ್ ಇತ್ತು. ವಾಸ್ ಇಟ್ ದ ಆಡ್ ದಟ್ ಯು ವರ್ ಟಾಕಿಂಗ್ ಅಬೌಟ್? ಅಡ್ವರ್ಟೈಸ್ಮೆಂಟ್ ಅಲ್ಲ, ಫೇರ್ ಅಂಡ್ ಲವ್ಲಿ ಅಂತ ಒಂದು ಸಿನಿಮಾ ಬಂದಿತ್ತು. ಓಕೆ. ತುಂಬಾ ಹಿಂದೆ, ಅಭಿಗೂ ಮುಂಚೆ ಬಂದಂತಹ ಸಿನಿಮಾ. ಶೂಟಿಂಗ್ ಎಲ್ಲ ಆಗಿ ಡಬ್ಬಿಂಗ್ ಎಲ್ಲಾನು ಆಯ್ತು. ಬಟ್ ರಿಲೀಸ್ ಅದು ತುಂಬಾ ಲೇಟ್ ಆಗಾಯ್ತು. ರೀಸೆಂಟ್ ಟೈಮ್ಸ್ ಅಲ್ಲೂ ಅಲ್ಲ, ಇನ್ನು ಹಿಂದೆನೆ. ಅದನ್ನೇನಾದ್ರು ಹೆಸರು ಚೇಂಜ್ ಮಾಡಿದ್ರ ಆಮೇಲೆ ನನಗೆ ಐಡಿಯಾ ಇಲ್ಲ. ಬಟ್ ನಾನು ಡಬ್ಬಿಂಗ್ ಮಾಡಿದಾಗ ಸಿನಿಮಾ ಹೆಸರು ಫೇರ್ ಅಂಡ್ ಲವ್ಲಿ ಅಂತಾನೆ ಇತ್ತು. ದಟ್ ವಾಸ್ ಮೈ ಫಸ್ಟ್ ಒಫಿಷಿಯಲ್ ಫಿಲ್ಮ್ ಅಂತ. ಬಟ್ ವಾಟ್ ಜಂಪ್ ಸ್ಟಾರ್ಟೆಡ್ ಮೈ ಕರಿಯರ್ ಹ್ಯಾಡ್ ಟು ಬಿ ಫ್ರಮ್ ರಾಜ್ಕುಮಾರ್ಸ್ ಪ್ರೊಡಕ್ಷನ್. ಅಣ್ಣವರ ಪ್ರೊಡಕ್ಷನ್ ಇಂದ ಬಂದಂತಹ ಎಲ್ಲ ಪ್ರಾಜೆಕ್ಟ್ಸ್ಗಳು, ಎಲ್ಲ ಹೀರೋಯಿನ್ಗಳು, ಎಲ್ಲ ನಿರ್ದೇಶಕರು, ಎಲ್ಲರಿಗೂ ಒಳ್ಳೆ ಕರಿಯರ್ ಆಗಿದೆ. ಸೊ ಐ ಥಿಂಕ್ ಐ ವಾಸ್ ಆಲ್ಸೋ ಒಂದು ಚಿಕ್ಕ ನಾರು ಹೂವಿನ ಜೊತೆ ಸ್ವರ್ಗಕ್ಕೆ ಸೇರಿದ್ದು ಅಂತ. ಅವರು ಪ್ರೊಡಕ್ಷನ್ ಇಂದ ಕಿಕ್ ಸ್ಟಾರ್ಟ್ ಆಗಿದ್ದು ಡಬ್ಬಿಂಗ್ ಅಂತ ಐ ವುಡ್ ಲೈಕ್ ಟು ಸೇ. ಬಟ್ ಶ್ರೀಕೃಷ್ಣ ಲೀಲೆನಲ್ಲಿ ನೀವು ಡಬ್ಬಿಂಗ್ ಲೈಕ್ ಸೀರಿಯಲ್ ಪರ್ಸೆ ನಾನು ಹೇಳ್ತಿರೋದು, ಅಲ್ಲಿಂದ ಸ್ಟಾರ್ಟ್ ಆಯ್ತಾ? ಹೌದು ಹೌದು. ಇದು ಜಿ.ವಿ. ಅಯ್ಯರ್ ಅವ್ರ ಪ್ರಾಜೆಕ್ಟ್. ಅವ್ರ ಜೊತೆನೂ ನಾನೊಂದು ಸೀರಿಯಲ್ ಮಾಡಿದ್ದೆ, ಅದೃಷ್ಟದ ಹೋರಾಟ ಅಂತ. ಬಿ ಜಯಶ್ರೀ ಅವರು, ಅವ್ರ ಮಗ, ಅವ್ರದೇ ನಿರ್ದೇಶನದಲ್ಲಿ ಮಾಡಿದಂತಹ ಒಂದು ಹಳ್ಳಿ ಕಥೆ. ಆವಾಗ ಅವ್ರು ನನ್ನ ನೋಡಿದ್ರು, ಅಬ್ಸರ್ವ್ ಮಾಡಿದ್ರು, ಓಕೆ ಈ ಹುಡುಗಿ ಕೈಲಿ ಒಂದು ಒಳ್ಳೆ ಪಾತ್ರ ಮಾಡಿಸ್ಬೇಕು ಅಂತ. ಶ್ರೀಕೃಷ್ಣ ಲೀಲೆ ಅಂತ ಅವರೊಂದು ಪ್ರಾಜೆಕ್ಟ್ ಮಾಡಿದಾಗ ಅದ್ರ ಕಾಸ್ಟ್ ಮಾಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಆಗ್ಲಿಲ್ಲ ನನಗೆ ಪ್ರಾಜೆಕ್ಟ್ ಮಾಡಕ್ಕೆ. ಅದನ್ನ 5 ಲ್ಯಾಂಗ್ವೇಜಸ್ಗಳಲ್ಲಿ ಮಾಡಿದ್ರು. ಸಂಸ್ಕೃತ, ಕನ್ನಡ, ಹಿಂದಿ, ಈ ತರ ಮಲಯಾಳಂ, ಬೇರೆ ಬೇರೆ ಭಾಷೆಗಳಲ್ಲಿ ಏನೋ ಮಾಡಿದ್ರು.
ಕನ್ನಡ ಮತ್ತು ಸಂಸ್ಕೃತದಲ್ಲಿ ನಾನು ಒಂದು ಪಾತ್ರಕ್ಕೆ ಮೋಸ್ಟ್ಲಿ ಶ್ರೀಕೃಷ್ಣಂಗೇನೆ ಅನ್ಸುತ್ತೆ ಡಬ್ ಮಾಡಿದ್ದೆ. ಅಗೇನ್ ಆವಾಗಲೂ ತುಂಬ ಚಿಕ್ಕವಳು, ಜಿ.ವಿ. ಅಯ್ಯರ್ ಅವ್ರ ಜೊತೆ ಕೆಲಸ ಮಾಡ್ತಿದ್ದೆ ಅನ್ನೋ ನಾಲೆಡ್ಜೇ ಇರಲಿಲ್ಲ ನನಗೆ. ಅಂಕಲ್ ನೀವು ಹೆಂಗೆ ಹೇಳ್ಕೊಡ್ತಿರೋ ಹಂಗೆ ಮಾಡ್ತೀನಿ, ತಾತ ನೀವು ಹೆಂಗೆ ಹೇಳ್ಕೊಡ್ತಿರೋ ಹಂಗೆ ಮಾಡ್ತೀನಿ, ಅಷ್ಟೇ ಮಾಡಬೇಕು, ಮಜಾ ಮಾಡಬೇಕು, ಅಷ್ಟೇ ವಾಸ್ ಮೈ ಮೋಟೋ ಇನ್ ಲೈಫ್. ಸೊ ಅವ್ರು ಹೇಳ್ಕೊಡ್ತಾ ಇದ್ರು, ನಾನು ಮಾಡ್ತಾ ಇದ್ದೆ. ಅದು ಈ ಫೇರ್ ಅಂಡ್ ಲವ್ಲಿಗೂ ಮುಂಚೆ ಆದಂತಹ ಪ್ರಾಜೆಕ್ಟ್. ಸೊ ದಟ್ ವಾಸ್ ಮೈ ಫಸ್ಟ್, ಅಂದ್ರೆ ನನ್ನ ಫಸ್ಟ್ ಅಟೆಂಪ್ಟ್ ಅಲ್ಲಿ ಜಿ.ವಿ. ಅಯ್ಯರ್ ಅವರು ಇದ್ರು ನಿರ್ದೇಶನಕ್ಕೆ. ಅಂದ್ರೆ ಯು ಶುಡ್ ಇಮ್ಯಾಜಿನ್ ಅಲ್ವಾ? ಹೌದಲ್ಲ, ಒಂದೊಂದ್ಸಲ ಅನ್ಸುತ್ತಲ್ವಾ, ಹೌದು ಟೆಕ್ನಾಲಜಿ ಅವತ್ತಿನ ದಿನ ಇಲ್ದೇದಿದ್ದೆ ಒಳ್ಳೇದು ಅಂತ ಅನ್ಸಿದ್ರು, ಮತ್ತೊಂದ್ ಕಡೆ ಇದ್ದಿದ್ರೆ ಬಹುಶಃ ಆ ಮೂಮೆಂಟ್ಸ್ ಗಳನ್ನ ಕ್ಯಾಪ್ಚರ್ ಮಾಡಬಹುದಾಗಿತ್ತು. ಮೆಮೊರೀಸ್ ಆರ್ ಫಾರ್ ಲೈಫ್ ಅಂತ ಒಂದಷ್ಟು ಫೋಟೋಸ್ ಗಳನ್ನ ಇಟ್ಕೋಬಹುದಾಗಿತ್ತು ಅನ್ಸುತ್ತೆ. ಖಂಡಿತ ಹೌದು, ಖಂಡಿತ ಹೌದು. ಅಂಡ್ ಅವಾಗೆಲ್ಲ ನಮ್ಗೆ ಗೊತ್ತು ಇರ್ಲಿಲ್ಲ, ಇಂತಿಂತ ದೊಡ್ಡವ್ರ ಜೊತೆ ಕೆಲಸ ಮಾಡ್ತಿದ್ವಿ, ಫೋಟೋಸ್ ಕಲೆಕ್ಟ್ ಮಾಡ್ಕೊಳ್ಳೋಣ, ಮುಂದೊಂದ್ ದಿನ ಯಾವತ್ತೋ ಈ ತರ ಪಾಡ್ಕಾಸ್ಟ್ ಮಾಡಿದಾಗ ಬೇಕಾಗುತ್ತೆ ಅಂತ ಐಡಿಯಾನೇ ಇರ್ಲಿಲ್ಲ ನಮ್ಗೆ. ಬಟ್ ಯಾ, ದೇ ಆರ್ ಆಲ್ ಬ್ಯೂಟಿಫುಲ್ ಮೆಮರೀಸ್ ಇನ್ ಮೈ ಮೈಂಡ್. ಸಿ, ನಮ್ಗೆ ಹೇಳಕ್ಕೂ ಯಾರಾದ್ರೂ ಬೇಕು ಅನ್ಸುತ್ತೆ ದೀಪ ಅವ್ರೆ, ಯಾಕಂದ್ರೆ ನಾನು ಇದನ್ನ ಸುಮಾರು ಸಲ ಇದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಆಯ್ತಾ. ನನ್ನ ರೇಡಿಯೋ ಕರಿಯರ್ ಅಲ್ಲಿ, ಒಂದು 14 ವರ್ಷದ ಕರಿಯರ್ ಅಲ್ಲಿ ಎಲ್ಲರನ್ನೂ ಅಂದ್ರೆ ನಾನು ಹೂ ಐ ಲುಕ್ ಅಪ್ ಟು ಆಲ್ಮೋಸ್ಟ್ ಎಲ್ಲರನ್ನೂ ಮಾತಾಡ್ಸಿದ್ದೀನಿ. ಆದ್ರೆ ಇವತ್ತಿಗೆ ಎಷ್ಟೋ ಫೋಟೋಸ್ ಇಲ್ಲ, ಎಷ್ಟೆಷ್ಟೋ ರೆಕಾರ್ಡಿಂಗ್ಸ್ ಗಳಿಲ್ಲ, ಆಲ್ಮೋಸ್ಟ್ 99% ಆಫ್ ಇಟ್ ಇಲ್ಲ. ಯಾಕೆ ಪ್ರಿಸರ್ವ್ ಮಾಡ್ಲಿಲ್ಲ ಅದನ್ನ, ಆರ್ಕೈವ್ ಯಾಕೆ ಮಾಡ್ಲಿಲ್ಲ? ಅಂಡ್ ಇಟ್ ವಾಸ್ ಸೋ ಈಸಿ, ನಾನೇ ರೆಕಾರ್ಡ್ ಮಾಡ್ತಿದ್ದೆ, ಕ್ವಿಕ್ ಆಗಿ ನಾನು ಆರ್ಕೈವ್ ಮಾಡಬಹುದಿತ್ತಲ್ವಾ ಅಂತ ಅನ್ಸುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ವಿ ಲಾಸ್ಟ್ ಇಟ್. ಐ ವಿಲ್ ನಾಟ್ ಕಾಲ್ ಇಟ್ ಅನ್ಫಾರ್ಚುನೇಟ್ ಸೌಜನ್ಯ, ಬಿಕಾಸ್ ಐ ಫೀಲ್ ಯು ವರ್ ಲಿವಿಂಗ್ ಇನ್ ದ ಮೊಮೆಂಟ್. ಬಟ್ ಏನಾಗುತ್ತೆ ಗೊತ್ತಾ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಹೇಳೋದು, ಅವಾಗ ನಾನು ಯಾರ್ಯಾರನ್ನ ಮಾತಾಡಿಸಿದೆ, ಇವಾಗಲೂ ಇರೋಂಥ ಸಾಕಷ್ಟು ಜನರನ್ನ ಮತ್ತೆ ನಾನು ಅವ್ರ ಜೊತೆ ಇಂಟ್ರಾಕ್ಟ್ ಮಾಡೋ ಅವಕಾಶ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಫಾರ್ ಅ ಲೆಜೆಂಡರಿ ಪರ್ಸನ್ ಲೈಕ್ ಎಸ್ ಪಿ ಬಿ ಸರ್, ವಿವ್ ಲಾಸ್ಟ್ ಹಿಮ್. ಬಟ್ ಎಂತ ಒಳ್ಳೊಳ್ಳೆ ಮೂಮೆಂಟ್ಸ್ಗಳು, ಎಂತ ಒಳ್ಳೊಳ್ಳೆ ಇಂಟರ್ವ್ಯೂಸ್ಗಳು ನನಗೆ ಸಿಕ್ಕಿದೆ ಅವ್ರ ಜೊತೆ. ಒಂದು 3-4 ಸಲ ಅವ್ರನ್ನ ರೇಡಿಯೋ ಡೇಸಲ್ಲೇ ಮಾತಾಡ್ಸಿದ್ದೆ. ಆಮೇಲೆ ಸುಧಾಮೂರ್ತಿ ಮೇಡಮ್ ಇರಬಹುದು, ಅಫ್ಕೋರ್ಸ್ ಅವ್ರ ಇಂಟರ್ವ್ಯೂನ ಮತ್ತೆ ನಾನು ಮಾಡಬಹುದು. ಬಟ್ ಕೆಲವೊಂದು ಮಾಡಕ್ ಆಗಲ್ಲ ಅನ್ನೋಂಥದ್ದು ಇರುತ್ತಲ್ಲ, ಅದನ್ನ ಮಿಸ್ ಮಾಡ್ಕೋತೀನಿ. ಇವಾಗ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ನ ಮೀಟ್ ಮಾಡಿದ್ದೆ. ಸೊ ನೀವು ಮಿಸ್ ಮಾಡೋದು ಅವ್ರ ಜೊತೆ ಮತ್ತೆ ಆ ಥರದ್ದೊಂದು ಪ್ರೋಗ್ರಾಮ್ ಮಾಡಕ್ ಆಗಲ್ಲ ಅಂತ, ಆ ವ್ಯಕ್ತಿನ ಮಿಸ್ ಮಾಡ್ಕೋತೀವಿ. ಆದ್ರೆ ಆ ಫೋಟೋನ್ ಮಿಸ್ ಮಾಡಲ್ಲ, ಬಿಕಾಸ್ ಯು ಹ್ಯಾವ್ ಲಿವ್ಡ್ ದೋಸ್ ಮೊಮೆಂಟ್ಸ್ ವಿತ್ ದೆಮ್. And those are very personal until unless you want to put it on Facebook and get 20,000 likes. Ada point. Absolutely not at all. ಇವಾಗ ನಾನು ಹೇಳಿದ್ನಲ್ಲ, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ ನಾನು ಇಷ್ಟು ಹತ್ತಿರದಲ್ಲಿ ನಾನು ಏನು ನೋಡಿದ್ದೆ, ಒಂದು ಫೋಟೋನೂ ಇಲ್ಲ ನನ್ನ ಹತ್ರ. ಬಟ್ ಸ್ಟಿಲ್ ನಾನು ಕಣ್ಮುಚ್ಚಿದ್ರೆ ಐ ಕ್ಯಾನ್ ಇಮ್ಯಾಜಿನ್ ಅವ್ರು ಹೇಗಿದ್ರು, ಯಾವ ಡ್ರೆಸ್ ಹಾಕೊಂಡಿದ್ರು. ಭಾರತಿ ಮೇಡಮ್ ಪಕ್ಕ ಕೂತಿದ್ರು ಅವತ್ತು ಅವ್ರನ್ನ ನೋಡಿ. ಬಿಕಾಸ್ ನಾವು ಸಿನಿಮಾದಲ್ಲಿ ನೋಡಿರ್ತೀವಿ, ಸಿನಿಮಾದ ಬಣ್ಣಕ್ಕೂ ಇಲ್ಲಿ ಎಷ್ಟು ಬೆಳ್ಳಗೆ ಕೆಂಪುಗೆ ಹೇಗಿದ್ರು ಅಂದ್ರೆ ಬೆಣ್ಣೆ ಬಿಸ್ಕತ್ ತರ ಇದ್ರು. ನಾನು ಇವತ್ತಿಗೂ ಮರೆಯಲ್ಲ ಅದನ್ನ. ಕೆಲವೊಂದು ಫೋಟೋಸ್ ನೆನಪಿಗೆ ಬರಲ್ಲ, ಇದು ಕಣ್ಮುಚ್ಚಿದ್ರೆ ನೆನಪಿಗೆ ಬರುತ್ತೆ. ಅವ್ರ ಜೊತೆ ಸಿನಿಮಾ ಮಾಡಿದೀನಿ, ಬೇಕಿದ್ರೆ ಇವಾಗ್ಲೂ ಸಿನಿಮಾ ಅದು ನಿಲ್ಸ್ಬಿಟ್ಟು ಪಾಸ್ ಮಾಡಿ ಸ್ಕ್ರೀನ್ ಶಾಟ್ ತಗೋಬಹುದು. ಬಟ್ ನನಗೆ ಇರೋ ನೆನಪೇನು ಅಂತ ಹೇಳ್ತೀನಿ ಅವ್ರ ಜೊತೆ. ಇದು ದೀಪಾವಳಿ ಅಂತ ಪಿಕ್ಚರು, ಇಲ್ಲೇ ಸೌತ್ ಎಂಡ್ ಸರ್ಕಲ್ ಹತ್ರ ಒಂದ್ ಮನೇಲಿ ಶೂಟಿಂಗ್ ಮಾಡ್ತಾ ಇದ್ವಿ. ಊಟದ ಟೈಮು ಎಲ್ಲಾರು ತಟ್ಟೆ ತಗೊಂಡ್ವಿ, ಊಟ ಎಲ್ಲ ಹಾಕೊಂಡ್ವಿ, ಕೂತ್ಕೊಂಡ್ವಿ. ನಮ್ ಜೊತೆ ಭಾವನಾ ಅವರು ಎಲ್ಲಾರು ಇದ್ರು, ಅಲ್ಲಲ್ಲೇ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ. ನಾನು ಒಬ್ಳನ್ ಕರೆದ್ರು, ಮೆತ್ತಗ್ ಬಾಗಲ್ ತೆಗ್ಬಿಟ್ ಬಾ ಅಂತ. ನಂಗೆ ಭಯ, ಯಾಕೆ ಕರಿತಾ ಇದಾರೆ ಏನೋ ಅಂತ. ನಂಗೆ ಅವ್ರು ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಅವ್ರಿಗೆ ಹೆಂಗೆ ಹೇಳೋದು, ಏನಾದ್ರು ಕೊಟ್ಬಿಟ್ರೆ ಅಂತ ಭಯ. ಸರಿ, ಒಳಗ್ ಹೋದ್ಮೇಲೆ ನೀಟಾಗಿ ಡಬ್ಬ ತೆಗೆದ್ರೆ ಅನ್ನ, ತಿಳಿ ಸಾರು, ತುಪ್ಪ ಗಿಪ್ಪ ಎಲ್ಲ ಸಿಕ್ತು. ಕೊಡಿ, ಊಟ ಮಾಡ್ತೀನಿ. ಹೌ ಬ್ಯೂಟಿಫುಲ್, ಯು ನೋ, he just made that one day for me, but that is what remains with me all my life. Wow. So ಅಷ್ಟೇ, you know, you just live, and because of that I know what I can do to the next generation. ಮಕ್ಕಳು ನೆಕ್ಸ್ಟ್ ಟೈಮ್ ನಾನು ಅವ್ರ ಜೊತೆ ಶೂಟಿಂಗ್ ಮಾಡ್ತಿದ್ದಾಗ ನಾನು ಅವ್ರಿಗೆ ಇದನ್ನ ಲೈಫ್ ಲಾಂಗ್ ನೆನ್ಪಿಟ್ಕೋಬೇಕು ಅಂದ್ರೆ ನಾನೇನ್ ಮಾಡ್ಬೇಕು ಅನ್ನೋದನ್ನ ಅವ್ರು ನನ್ಗೆ ಅವತ್ತು ಹೇಳ್ಕೊಟ್ರು. ಇಟ್ಸ್ ಜಸ್ಟ್ ಲೈಕ್ ದಟ್, ಯು ನೋ, ವಿ ಕಾಪಿ ವಾಟ್ ಅವರ್ ಸೀನಿಯರ್ಸ್ ಡೂ. ವೆರಿ ಟ್ರೂ. ಸೊ ದಟ್ಸ್ ಅ ಮೆಮರಿ. ಹೌದು ಹೌದು, ಐ ಟೋಟ್ಲಿ ಅಗ್ರಿ. ಜೊತೆಗೆ ಎಲ್ಲ ಜಾನ್ರಾನ ಎಷ್ಟು ಬ್ಯೂಟಿಫುಲಿ ನೀವು ಎಕ್ಸ್ಪ್ಲೋರ್ ಮಾಡಿದ್ದೀರಾ ಅಂದ್ರೆ, ಮತ್ತೆ ಕಲರ್ಸ್ ಕನ್ನಡದಲ್ಲಿ ಮಜಾ ಟಾಕೀಸ್, ಅದರಲ್ಲಿನ ಊರ್ಮಿಳಾ ಪಾತ್ರ, ಅಂಡ್ ಅದರಲ್ಲಿನ ನಿಮ್ಮ ಸಿಗ್ನೇಚರ್ ಡೈಲಾಗ್ ಚೆನ್ನಾಗಿ ಹೇಳಿದ್ರಿ. ಹೌ ವಾಸ್ ದಿಸ್ ಎಕ್ಸ್ಪೀರಿಯನ್ಸ್? ಅದೇ ಕಾಮಿಡಿ ಜಾನ್ರ ಎಕ್ಸ್ಪ್ಲೋರ್ ಮಾಡೋದು, ನಗಿಸೋದು ಅಳಿಸೋದು ಎರಡೂ ತುಂಬಾ ಕಷ್ಟ ಅಂತಾರೆ. ಖಂಡಿತ ಹೌದು. ಸೃಜನ್ ಲೋಕೇಶ್ is a wonderful person, a wonderful director to work with. Creatively he gives us complete space to explore